ಪಿ. ಲಂಕೇಶ್ ಅವರ ನಾನೇಕೆ ಬರೆಯುತ್ತೇನೆ ಲೇಖನವನ್ನು ಸ್ಪಷ್ಟವಾಗಿ, ಸುಂದರವಾಗಿ ಹಾಗೂ ಅಭ್ಯಾಸ ಮಾಡಲು ಅನುಕೂಲವಾಗುವಂತೆ ಕೆಳಗೆ ನೀಡಲಾಗಿದೆ. 2. ನಾನೇಕೆ ಬರೆಯುತ್ತೇನೆ. ಪಿ. ಲಂಕೇಶ್. ಕರ್ತೃ ಕೃತಿ ಪರಿಚಯ. ಲೇಖಕರು ಪಿ. ಲಂಕೇಶ್. ಜನನ ಮಾರ್ಚ್ 8, 1935. ಜನ್ಮಸ್ಥಳ ಕೊನಗವಳ್ಳಿ ಗ್ರಾಮ, ಶಿವಮೊಗ್ಗ ಜಿಲ್ಲೆ. ತಂದೆಯ ತಾಯಿ ನಂದಿಬಸಪ್ಪ ಮತ್ತು ದೇವಿರಮ್ಮ. ಶಿಕ್ಷಣ ಶಿವಮೊಗ್ಗ ಹಾಗೂ ಬೆಂಗಳೂರಿನಲ್ಲಿ ಆರಂಭಿಕ ಶಿಕ್ಷಣ, ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಎಂ.ಎ. ಪದವಿ. ವೃತ್ತಿಜೀವನ ಬೆಂಗಳೂರು ವಿಶ್ವವಿದ್ಯಾಲಯ ಸೇರಿದಂತೆ ವಿವಿಧ ಕಾಲೇಜುಗಳಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಸೇವೆ. 1978ರಲ್ಲಿ ವೃತ್ತಿಗೆ ರಾಜೀನಾಮೆ ನೀಡಿ ಸಿನಿಮಾ ಮತ್ತು ಪತ್ರಿಕೋದ್ಯಮ ರಂಗಕ್ಕೆ ಪ್ರವೇಶ. ಚಿತ್ರರಂಗ ಹಾಗೂ ಪತ್ರಿಕೋದ್ಯಮ ನಿರ್ದೇಶಿಸಿದ ಮೊದಲ ಸಿನಿಮಾ ಪಲ್ಲವಿ ಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು. 1980ರಲ್ಲಿ ಆರಂಭಿಸಿದ ಲಂಕೇಶ ಪತ್ರಿಕೆ ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲಾಯಿತು. ಪ್ರಮುಖ ಕೃತಿಗಳು: ಕಥಾಸಂಕಲನಗಳು: ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಕಲ್ಲು ಕರಗುವ ಸಮಯ. ಕಾದಂಬರಿಗಳು: ಬಿರುಕು, ಮುಸ್ಸಂಜೆಯ ಕಥಾಪ್ರಸಂಗ. ಆತ್ಮಕಥೆ: ಹುಳಿಮಾವಿನ ಮರ. ನಾಟಕಗಳು: ಸಂಕ್ರಾಂತಿ, ಗುಣಮುಖ. ಪ್ರಶಸ್ತಿ ಪುರಸ್ಕಾರಗಳು: 1986 ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 1993 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನಿಧನ: ಜನವರಿ 25, 2002. ಪ್ರಬಂಧದ ಮುಖ್ಯ ಆಶಯ ತಿರುಳು. ಈ ಪ್ರಬಂಧದಲ್ಲಿ ಪಿ. ಲಂಕೇಶ್ ಅವರು ತಾವು ಬರವಣಿಗೆಯನ್ನು ಏಕೆ ಆರಿಸಿಕೊಂಡರು ಮತ್ತು ಒಬ್ಬ ಲೇಖಕನಾಗಿ ಅನುಭವಿಸುವ ಒಳಗಿನ ಸಂಘರ್ಷಗಳೇನು ಎಂಬುದನ್ನು ಪ್ರಾಮಾಣಿಕವಾಗಿ ವಿಶ್ಲೇಷಿಸಿದ್ದಾರೆ. ಸಾವನ್ನು ಗೆಲ್ಲುವ ಕಲೆ. ಅರೇಬಿಯನ್ ನೈಟ್ಸ್ ಕಥೆಯ ಶಹಜಾದೆ ಕಥೆ ಹೇಳುವ ಮೂಲಕ ಸಾವನ್ನು ಮುಂದೂಡಿ ಬದುಕನ್ನು ಗೆದ್ದಂತೆ, ಲಂಕೇಶ್ ಅವರು ಕೂಡ ಬದುಕಿನ ಕಹಿ, ನೋವು ಮತ್ತು ಸಾವಿನ ಭಯದಿಂದ ಪಾರಾಗಲು ಬರವಣಿಗೆಯನ್ನು ಮಾರ್ಗವಾಗಿ ಬಳಸಿಕೊಳ್ಳುತ್ತಾರೆ. ಬಾಲ್ಯದ ಪ್ರಭಾವ, ಬಡತನ, ಅಪ್ಪ ಅವನ ನಿರಂತರ ಜಗಳಗಳು ಮತ್ತು ಕೌಟುಂಬಿಕ ವಾತಾವರಣ ಅವರನ್ನು ಅಂತರ್ಮುಖಿಯನ್ನಾಗಿ ಮಾಡಿತು. ಈ ಒಂಟಿತನ ಹಾಗೂ ಅಸಹಾಯಕತೆಯಿಂದ ತಪ್ಪಿಸಿಕೊಳ್ಳಲು ಅವರು ಪುಸ್ತಕಗಳ ಲೋಕಕ್ಕೆ ಶರಣಾದರು. ಅಪೂರ್ಣತೆಯ ಭಾವ, ಬದುಕಿನ ಸೋಲುಗಳು, ಲೈಂಗಿಕ ಕುತೂಹಲಗಳು ಮತ್ತು ಸಾಮಾಜಿಕ ಸಂಕಷ್ಟಗಳು ಮೂಡಿಸಿದ ಅಪೂರ್ಣತೆಯನ್ನು ತುಂಬಿಕೊಳ್ಳಲು ಅವರು ಬರವಣಿಗೆಯನ್ನು ಆಶ್ರಯಿಸಿದರು. ಶೂದ್ರ ಪ್ರಜ್ಞೆ ಮತ್ತು ಅರಿವು. ಶೂದ್ರ ಲೇಖಕನಿಗೆ ಅನುಭವಗಳನ್ನು ಪಡೆಯುವುದು ಸುಲಭ, ಆದರೆ ಅದನ್ನು ಅರಿವಿನ ಮಟ್ಟಕ್ಕೆ ಏರಿಸುವುದು ಕಷ್ಟ. ಖ್ಯಾತಿಯ ಬಗ್ಗೆ ಎಚ್ಚರದಿಂದ ಇರಬೇಕು ಮತ್ತು ಕುವೆಂಪು ಅವರಂತಹ ದೊಡ್ಡ ಲೇಖಕರ ದೌರ್ಬಲ್ಯಗಳನ್ನು ಸಹ ವಿಮರ್ಶಾತ್ಮಕವಾಗಿ ನೋಡಬೇಕು ಎಂದು ಪ್ರತಿಪಾದಿಸುತ್ತಾರೆ. ಲೇಖಕನ ಸಂಕಟ. ಲೇಖಕನು ಅನುಭವವನ್ನು ಅನುಭವಿಸುತ್ತಲೇ ಅದನ್ನು ಗಮನಿಸುವ ಕೆಲಸವನ್ನು ಮಾಡುವುದರಿಂದ ಅವನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲಾಗದ ಅಪೂರ್ಣ ಜೀವಿಯಾಗಿರುತ್ತಾನೆ. ಬರವಣಿಗೆಯ ಅನಿವಾರ್ಯತೆ. ಬರೆಯುವುದು ಎಂದರೆ ಶೂನ್ಯದಿಂದ ಆಕಾರಗಳನ್ನು ಸೃಷ್ಟಿಸುವುದು. ಬರವಣಿಗೆಯು ಕೇವಲ ಖ್ಯಾತಿಗಾಗಿ ಅಲ್ಲ, ಅದು ಮನುಷ್ಯನಿಗೆ ಬದುಕಿನ ಪಕ್ವತೆಯನ್ನು ನೀಡುವ ಮತ್ತು ಅಂತರಂಗದ ನೋವಿನಿಂದ ಬಿಡುಗಡೆಗೊಳಿಸುವ ಕ್ರಿಯೆಯಾಗಿದೆ. 3. ಸಂಕ್ಷಿಪ್ತ ಸಾರಾಂಶ. ಸಾವಿನ ಭಯ ಮತ್ತು ಬದುಕಿನ ಹಂಬಲ. ಲಂಕೇಶ್ ಅವರಿಗೆ ಬರೆಯುವ ಕಲೆಯ ಹಿಂದೆ ಯಾವಾಗಲೂ ಸಾವಿನ ಭಯವಿದೆ. ಕೇವಲ ಜೀವ ಹೋಗುವ ಸಾವಲ್ಲ, ಬದುಕಿನ ನೋವು, ಸಂಕಟ ಮತ್ತು ವಯಸ್ಸಾಗುವಿಕೆಯೊಂದಿಗೆ ಆವರಿಸುವ ಸಾವಿನ ಕುರಿತಾದ ಭಯವದು. ಶಹಜಾದೆಯ ಉದಾಹರಣೆ. ಅರೇಬಿಯನ್ ನೈಟ್ಸ್ ಕಥೆಯ ಶಹಜಾದೆ ಸಂಮೋಹಕ ಕಥೆಗಳನ್ನು ಹೇಳುತ್ತಾ ತನ್ನ ಸಾವನ್ನು 1001 ರಾತ್ರಿಗಳ ಕಾಲ ಮುಂದೂಡಿ ಬದುಕನ್ನು ಗೆಲ್ಲುತ್ತಾಳೆ. ಲಂಕೇಶ್ ಅವರು ಬರವಣಿಗೆಯ ಮೂಲಕ ಬದುಕನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಬಾಲ್ಯ ಮತ್ತು ಅಂತರ್ಮುಖತೆ. ಲಂಕೇಶರ ಮನೆಯಲ್ಲಿ ಲೇಖಕರಿರಲಿಲ್ಲ. ಅಪ್ಪ ಅವನ ನಿರಂತರ ಜಗಳಗಳಿಂದ ತಪ್ಪಿಸಿಕೊಳ್ಳಲು ಅಂತರ್ಮುಖಿಯಾದ ಇವರು, ವಚನಗಳು, ಜೈಮಿನಿ ಭಾರತ ಮತ್ತು ಲೈಬ್ರರಿಯ ಪುಸ್ತಕಗಳನ್ನು ಓದುತ್ತಾ ಬೆಳೆದರು. ಅಪೂರ್ಣತೆಯಿಂದ ಬರವಣಿಗೆಯತ್ತ. ಸೋಲುಗಳು, ಲೈಂಗಿಕ ಅಸಹಾಯಕತೆ ಮತ್ತು ತೀವ್ರವಾದ ನೋವುಗಳಿಂದ ಉಂಟಾದ ಅಪೂರ್ಣತೆಯನ್ನು ಮರೆಯಲು ಮತ್ತು ತನ್ನನ್ನು ತಾನು ಲೋಕಕ್ಕೆ ಸಾಬೀತುಪಡಿಸಲು ಬರವಣಿಗೆ ಅನಿವಾರ್ಯವಾಯಿತು. ಶೂದ್ರ ಪ್ರಜ್ಞೆ ಮತ್ತು ಸಾಹಿತ್ಯ. ಶೂದ್ರ ಲೇಖಕನಿಗೆ ಅನುಭವ ಸುಲಭ, ಅರಿವು ಕಷ್ಟ. ಸಾಹಿತ್ಯದಿಂದ ಸಿಗುವ ಖ್ಯಾತಿ ಮುಕ್ತಿ ನೀಡಿದರೂ ಆ ಖ್ಯಾತಿಯ ಕುರಿತು ಸಂಶಯವಿರಬೇಕು ಎಂಬುದು ಇವರ ನಿಲುವು. ಪ್ರೇಮ, ಜೂಜು ಮತ್ತು ಕದನ. ಲಂಕೇಶರನ್ನು ಆಳವಾಗಿ ಪ್ರಭಾವಿಸಿದ ವಿಷಯಗಳಿವು. ಲೇಖಕನು ಅನುಭವಿಸುವ ಜೊತೆಗೆ ಅದನ್ನು ಗಮನಿಸುವ ಸ್ವಾರ್ಥಿಯೂ ಆಗಿರುವುದರಿಂದ ಅಪೂರ್ಣ ಜೀವಿಯಾಗಿ ಉಳಿಯುತ್ತಾನೆ. ಮುಕ್ತಾಯ. ಬರೆಯುವುದು ಎಂದರೆ ಶೂನ್ಯದಿಂದ ಆಕಾರಗಳನ್ನು ಸೃಷ್ಟಿಸುವುದು. ಅನುಭವಗಳಿಂದ ಬಿಡುಗಡೆ ಪಡೆಯಲು ಮತ್ತು ಬದುಕಿನ ಪಕ್ವತೆ ಸಿದ್ಧಿಸಿಕೊಳ್ಳಲು ಬರವಣಿಗೆಯೊಂದೇ ದಾರಿ. 4. 2 ಅಂಕಗಳ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಲಂಕೇಶ್ ಅವರಿಗೆ ಅರೇಬಿಯನ್ ನೈಟ್ಸ್ನ ಯಾವ ಕಥೆ ರೋಮಾಂಚನಕಾರಿ ಎನಿಸುತ್ತದೆ? ಉತ್ತರ:
ಮದುವೆಯಾದ ಮರುದಿನವೇ ಹೆಣ್ಣನ್ನು ಕೊಂದು ಹಾಕುತ್ತಿದ್ದ ದೊರೆಗೆ ಸಂಮೋಹಕ ಹಾಗೂ ಕುತೂಹಲಕಾರಿ ಕಥೆ ಹೇಳುತ್ತಾ 1001 ರಾತ್ರಿಗಳನ್ನು ಗೆದ್ದುಕೊಂಡು ಬದುಕನ್ನು ಉಳಿಸಿಕೊಂಡ ಶಹಜಾದೆಯ ಕಥೆ ಲಂಕೇಶ್ ಅವರಿಗೆ ರೋಮಾಂಚನಕಾರಿ ಎನಿಸುತ್ತದೆ. ಪ್ರಶ್ನೆ 2. ಶಹಜಾದೆ ಕಥೆ ಹೇಳುವ ಮೂಲಕ ಏನನ್ನು ಗೆದ್ದುಕೊಂಡಳು? ಉತ್ತರ: ಶಹಜಾದೆ ಕುತೂಹಲಕಾರಿ ಕಥೆಗಳನ್ನು ಹೇಳುವ ಮೂಲಕ 1001 ರಾತ್ರಿಗಳನ್ನು ಗೆದ್ದುಕೊಂಡಳು ಮತ್ತು ದೊರೆಯಿಂದ ಕೊಲೆಯಾಗುವ ಶಿಕ್ಷೆಯಿಂದ ತಪ್ಪಿಸಿಕೊಂಡು ತನ್ನ ಇಡೀ ಬದುಕನ್ನು ತನ್ನದಾಗಿಸಿಕೊಂಡಳು. ಪ್ರಶ್ನೆ 3. ಬರೆಯುವ ಕಲೆಗೆ ಸೋತ ಲಂಕೇಶ್ ಅವರಲ್ಲಿ ಸದಾ ಯಾವ ಭಯವಿತ್ತು? ಉತ್ತರ: ಬರೆಯುವ ಕಲೆಗೆ ಸೋತ ಲಂಕೇಶ್ ಅವರಿಗೆ ಆಳದಲ್ಲಿ ಸಾವಿನ ಹೆದರಿಕೆ ಸದಾ ಇತ್ತು. ಇದು ಕೇವಲ ದೈಹಿಕ ಸಾವಲ್ಲದೆ, ಬದುಕಿನ ಕಹಿ ಮತ್ತು ನಿಶ್ವಾಸದೊಂದಿಗೆ ತೆವಳುವ ಸಾವಿನ ಕುರಿತಾದ ಭಯವಾಗಿತ್ತು. ಪ್ರಶ್ನೆ 4. ಲಂಕೇಶ್ ಅವರು ಯಾವ ಬಗೆಯ ಸಾವಿನ ಬಗ್ಗೆ ಚಿಂತಿಸುತ್ತಿದ್ದಾರೆ? ಉತ್ತರ: ನಿದ್ರೆಯಂತೆ ಆವರಿಸಿ ಇಲ್ಲವಾಗಿಸುವ ಸಾವಿನ ಬದಲಾಗಿ, ನಮ್ಮ ನೋವು, ವ್ಯಸನ, ಬಿಳಿಗೂದಲು ಮತ್ತು ನಿಶ್ವಾಸದೊಂದಿಗೆ ನಮ್ಮತ್ತ ತೆವಳುತ್ತಾ ಬರುವ ಸಾವಿನ ಬಗ್ಗೆ ಲಂಕೇಶ್ ಚಿಂತಿಸುತ್ತಿದ್ದಾರೆ. ಪ್ರಶ್ನೆ 5. ಶಹಜಾದೆ ಕಥೆ ಹೇಳುವ ಅವಧಿಯಲ್ಲಿ ಏನು ಮಾಡಿದಳು? ಉತ್ತರ: ಶಹಜಾದೆ 1001 ಕಥೆಗಳನ್ನು ಹೇಳಿದ ಸುಮಾರು 3 ವರ್ಷಗಳ ಅವಧಿಯಲ್ಲಿ 3 ಜನ ಗಂಡು ಮಕ್ಕಳನ್ನು ಹಡೆದಳು. ಪ್ರಶ್ನೆ 6. ದೊರೆ ಶಹಜಾದೆಯನ್ನು ಏಕೆ ಕ್ಷಮಿಸಿರಬಹುದು ಎಂದು ಲೇಖಕರು ಊಹಿಸುತ್ತಾರೆ? ಉತ್ತರ: ಶಹಜಾದೆ ಹೇಳಿದ ಅದ್ಭುತ ಕಥೆಗಳಿಗಾಗಿ ಅಥವಾ ಅವಳು ಹೆತ್ತ 3 ಗಂಡು ಮಕ್ಕಳಿಂದ ಖುಷಿಗೊಂಡು ದೊರೆ ಅವಳನ್ನು ಕ್ಷಮಿಸಿರಬಹುದು ಎಂದು ಲೇಖಕರು ಊಹಿಸುತ್ತಾರೆ. ಪ್ರಶ್ನೆ 7. ಶಹಜಾದೆ ಯಾವಾಗ ಕಲಾವಿದೆಯಾಗುತ್ತಿರಲಿಲ್ಲ ಎಂದು ಲಂಕೇಶ್ ಅಭಿಪ್ರಾಯಪಡುತ್ತಾರೆ? ಉತ್ತರ: ದೇಹದ ಮತ್ತು ಮನಸ್ಸಿನ ಮಟ್ಟದವರೆಗೆ ಸ್ಪಂದಿಸುವ, ಸದಾ ಸಾವಿಗೆ ಹೆದರಿ ಅಖಂಡ ಹರ್ಷದ ಕಥೆ ಬೆಳೆಸುವ ಗುಣವಿರದಿದ್ದರೆ ಶಹಜಾದೆ ಕಲಾವಿದೆಯಾಗುತ್ತಿರಲಿಲ್ಲ. ಪ್ರಶ್ನೆ 8. ದೊರೆ ಯಾವ ಕಾರಣಕ್ಕಾಗಿ ಶಹಜಾದೆಯ ಜೀವ ಉಳಿಸಿದನು? ಉತ್ತರ: ಕಥೆಯು ಕೇವಲ ಕಥೆಯಾಗಿ ಉಳಿಯದೆ ದೊರೆಯನ್ನು ಆವರಿಸಿಕೊಂಡಿತು. ಅವನಿಗೆ ಕಥೆಯ ಅವಶ್ಯಕತೆ ಇತ್ತು. ಆ ಮಾಂತ್ರಿಕ ಜಾಲಕ್ಕೆ ಸಿಲುಕಿದ ಅವನು ಅವಳ ಜೀವ ಉಳಿಸಿದನು. ಪ್ರಶ್ನೆ 9. ಮಾಂತ್ರಿಕತೆಯ ಬಗ್ಗೆ ಲಂಕೇಶರ ಅಭಿಪ್ರಾಯವೇನು? ಉತ್ತರ: ಮಾಯಾಮಂತ್ರಗಳಲ್ಲಿ ನಂಬಿಕೆಯಿಲ್ಲದವನು ದೊಡ್ಡ ಕಲಾವಿದನಾಗಲು ಸಾಧ್ಯವಿಲ್ಲ. ಬರೆಯುವುದು ಎಂದರೆ ಜೀವಿಸುವುದರಷ್ಟೇ ಸಹಜವಾದ ಮಾಂತ್ರಿಕತೆಯ ಹುಡುಕಾಟ ಎಂದು ಲಂಕೇಶ್ ಭಾವಿಸುತ್ತಾರೆ. ಪ್ರಶ್ನೆ 10. ಲಂಕೇಶರ ವಂಶದಲ್ಲಿ ಬರವಣಿಗೆಯ ಹಿನ್ನೆಲೆ ಹೇಗಿತ್ತು? ಉತ್ತರ: ಲಂಕೇಶರ ವಂಶದಲ್ಲಿ ಯಾರೊಬ್ಬರೂ ಬರಹಗಾರರಿರಲಿಲ್ಲ. ಅವರ ಅಜ್ಜ ನೆಲ ಉಳುವ ಪೋಲಿ ಮನುಷ್ಯನಾಗಿದ್ದರೆ, ಅಪ್ಪ ಜಗಳಗಂಟಿ ಹೆಣ್ಣನ್ನು ಮದುವೆಯಾದ ಸಾಮಾನ್ಯ ಮನುಷ್ಯನಾಗಿದ್ದರು. ಪ್ರಶ್ನೆ 11. ಲಂಕೇಶರ ಬಾಲ್ಯದ ನೋವಿನ ನೆನಪುಗಳು ಯಾವುವು? ಉತ್ತರ: ಅಪ್ಪ ಮತ್ತು ಅವ್ವ ನಿರಂತರವಾಗಿ ನಡೆಸುತ್ತಿದ್ದ ಜಗಳಗಳು ಲಂಕೇಶರು ಬಲ್ಲ ಅತ್ಯಂತ ನೋವಿನ ಮತ್ತು ದಿಗ್ಭ್ರಮೆಯ ನೆನಪುಗಳಾಗಿವೆ. ಪ್ರಶ್ನೆ 12. ಲಂಕೇಶರು ತಮ್ಮ ನೆರೆಹೊರೆಯ ಸಂಸಾರಗಳ ಬಗ್ಗೆ ಏನೆಂದು ಯೋಚಿಸುತ್ತಿದ್ದರು? ಉತ್ತರ: ತಮ್ಮ ಮನೆತನವೊಂದನ್ನು ಬಿಟ್ಟು ಮಿಕ್ಕವೆಲ್ಲ ಸುಖ ಸಂಸಾರಗಳೆಂದು ಲಂಕೇಶರು ಭಾವಿಸಿದ್ದರು ಮತ್ತು ಅಂತಹ ಸಂಸಾರಗಳ ಬಗ್ಗೆ ಅಸೂಯೆಪಡುತ್ತಿದ್ದರು. ಪ್ರಶ್ನೆ 13. ಪ್ರತಿಯೊಂದು ಸಂಸಾರದಲ್ಲೂ ಏನಿರುತ್ತದೆ ಎಂದು ಲಂಕೇಶರಿಗೆ ನಂತರ ತಿಳಿಯಿತು? ಉತ್ತರ: ಪ್ರತಿಯೊಂದು ಸಂಸಾರದಲ್ಲೂ ಪ್ರೇಮದ ಅಥವಾ ಪ್ರೇಮರಾಹಿತ್ಯದ ದುರಂತಗಳು ಇದ್ದೇ ಇರುತ್ತವೆ ಎಂಬ ಸತ್ಯ ಲಂಕೇಶರಿಗೆ ಕಾಲಕ್ರಮೇಣ ತಿಳಿಯಿತು. ಪ್ರಶ್ನೆ 14. ಅಂತರ್ಮುಖಿಯಾದ ಲಂಕೇಶರು ಯಾವುದರಲ್ಲಿ ಕಾಲ ಕಳೆಯುತ್ತಿದ್ದರು? ಉತ್ತರ: ಲಂಕೇಶರು ಅಂತರ್ಮುಖಿಯಾದ ಮೇಲೆ ಮನೆಯಲ್ಲಿದ್ದ ವಚನಗಳು, ಜೈಮಿನಿ ಭಾರತ ಮತ್ತು ವೀರಶೈವರ ಕುರಿತ ಪುಸ್ತಕಗಳನ್ನು ಓದುತ್ತಾ ಕಾಲ ಕಳೆಯುತ್ತಿದ್ದರು. ಪ್ರಶ್ನೆ 15. ವಯಸ್ಕರ ಶಿಕ್ಷಣ ಸಮಿತಿಯ ಲೈಬ್ರರಿಯಿಂದ ಲಂಕೇಶರು ಯಾವ ಪುಸ್ತಕಗಳನ್ನು ಓದಿದರು? ಉತ್ತರ: ಲೈಬ್ರರಿಯಲ್ಲಿದ್ದ ಆರೋಗ್ಯ ದರ್ಪಣ ಪುಸ್ತಕದಿಂದ ಹಿಡಿದು ಸರಳಗೊಳಿಸಿದ ಟಾಲ್ಸ್ಟಾಯ್ ಕಥೆಗಳವರೆಗೆ ಎಲ್ಲ ಪುಸ್ತಕಗಳನ್ನು ಓದಿದರು. ಪ್ರಶ್ನೆ 16. ಬದುಕಿನ ಯಾವ ಅಪೂರ್ಣತೆ ಲಂಕೇಶರನ್ನು ಬರವಣಿಗೆಗೆ ಹಚ್ಚಿತು? ಉತ್ತರ: ಬದುಕಿನಲ್ಲಿ ದೊರೆತ ನೋವು, ಅನುಮಾನಗಳು ಮತ್ತು ಲೈಂಗಿಕ ಅಸಹಾಯಕತೆಗಳಿಂದ ಉಂಟಾದ ಅಪೂರ್ಣತೆಯನ್ನು ಮರೆಯಲು ಮತ್ತು ಮರೆಸಲು ಲಂಕೇಶರು ಬರವಣಿಗೆಯನ್ನು ಆರಿಸಿಕೊಂಡರು. ಪ್ರಶ್ನೆ 17. ಸುಸಂಸ್ಕೃತನಿಗಿರುವ ತೊಂದರೆಗಳ ಬಗ್ಗೆ ಲಂಕೇಶರ ನಿಲುವೇನು? ಉತ್ತರ: ಅಸಂಸ್ಕೃತನಿಗಿರುವಷ್ಟೇ ತೊಂದರೆಗಳು ಸುಸಂಸ್ಕೃತನಿಗೂ ಇವೆ. ಆದರೆ ಎಲ್ಲ ಗೊತ್ತಿರುವ ಸ್ಥಿತಿಯಿಂದ ಏನೂ ಗೊತ್ತಿರದ ಸ್ಥಿತಿಯತ್ತ ಬರವಣಿಗೆಗಾಗಿ ನಡೆಯುವುದು ಸುಸಂಸ್ಕೃತನಿಗೆ ಹೆಚ್ಚು ಕಷ್ಟಕರ ಎನ್ನುತ್ತಾರೆ. ಪ್ರಶ್ನೆ 18. ಲಂಕೇಶರನ್ನು ಆಳವಾಗಿ ಅಲ್ಲಾಡಿಸಿದ 3 ಅಂಶಗಳು ಯಾವುವು? ಉತ್ತರ: ಲಂಕೇಶರನ್ನು ಆಳವಾಗಿ ಅಲ್ಲಾಡಿಸಿದ 3 ಅಂಶಗಳೆಂದರೆ ಪ್ರೇಮ, ಜೂಜು ಮತ್ತು ಕದನ. ಪ್ರಶ್ನೆ 19. ಬರಹಗಾರ ಯಾಕೆ ಅಪೂರ್ಣ ಜೀವಿಯಾಗುತ್ತಾನೆ? ಉತ್ತರ: ಲೇಖಕನಾದವನು ಅನುಭವವನ್ನು ಅನುಭವಿಸುತ್ತಲೇ ಅದನ್ನು ಗಮನಿಸುವ ಕೆಲಸವನ್ನು ಮಾಡುವುದರಿಂದ ಅವನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲಾಗದೆ ಅಪೂರ್ಣ ಜೀವಿಯಾಗುತ್ತಾನೆ. ಪ್ರಶ್ನೆ 20. ಶೂನ್ಯದಿಂದ ಆಕಾರಗಳನ್ನು ಹೊರಡಿಸುವುದು ಎಂದರೆ ಏನು? ನಕ್ಷತ್ರ ಚಿಹ್ನೆ. ಉತ್ತರ: ಏನೂ ಇಲ್ಲದ ಶೂನ್ಯ ಸ್ಥಿತಿಯಿಂದ ಕಲ್ಪನೆಯ ಮೂಲಕ ಪಾತ್ರ ಮತ್ತು ಕಥೆಗಳಿಗೆ ರೂಪ ನೀಡುವುದು ಹಾಗೂ ನಿಶ್ಶಬ್ದದಿಂದ ಸದ್ದುಗಳನ್ನು ಏಳಿಸುವುದೇ ಬರವಣಿಗೆಯ ಶಕ್ತಿ ಎಂಬುದು ಇದರ ಅರ್ಥ. 5.
5 ಅಂಕಗಳ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಲಂಕೇಶ್ ಅವರು ತಮ್ಮ ಬರವಣಿಗೆಯನ್ನು ಅರೇಬಿಯನ್ ನೈಟ್ಸ್ನ ಶಹಜಾದೆಯ ಕಥೆಗೆ ಏಕೆ ಹೋಲಿಸುತ್ತಾರೆ? ವಿವರಿಸಿ. ಸಾವನ್ನು ಗೆಲ್ಲುವ ಕಲೆ. ಅರೇಬಿಯನ್ ನೈಟ್ಸ್ ಕಥೆಯಲ್ಲಿ ಹೆಣ್ಣುಗಳನ್ನು ದ್ವೇಷಿಸುವ ದೊರೆಯು ಮದುವೆಯಾದ ಮರುದಿನವೇ ಹೆಣ್ಣನ್ನು ಕೊಲ್ಲುತ್ತಿದ್ದನು. ಶಹಜಾದೆಯು ಸಂಮೋಹಕ ಮತ್ತು ಕುತೂಹಲಕಾರಿ ಕಥೆಗಳನ್ನು ಹೇಳುತ್ತಾ 1001 ರಾತ್ರಿಗಳನ್ನು ಕಳೆದು ತನ್ನ ಬದುಕನ್ನು ಉಳಿಸಿಕೊಳ್ಳುತ್ತಾಳೆ. ಬರವಣಿಗೆಯ ಪ್ರೇರಣೆ. ಲಂಕೇಶ್ ಅವರಿಗೆ ಬರೆಯುವ ಕಲೆಯ ಆಳದಲ್ಲಿ ಸದಾ ಸಾವಿನ ಹೆದರಿಕೆ ಇದೆ. ಇದು ಕೇವಲ ದೈಹಿಕ ಸಾವಲ್ಲ, ಬದಲಾಗಿ ಬದುಕಿನ ಕಹಿ, ನೋವು ಮತ್ತು ನಿಶ್ವಾಸಗಳೊಂದಿಗೆ ತೆವಳುವ ಸಾವಿನ ಭಯ. ಅಸ್ತಿತ್ವದ ಉಳಿವಿಗೆ. ಶಹಜಾದೆ ಕಥೆ ಹೇಳುವ ಮೂಲಕ ಹೇಗೆ ಸಾವನ್ನು ಮುಂದೂಡಿ ಜೀವನವನ್ನು ತನ್ನದಾಗಿಸಿಕೊಂಡ್ಲೋ, ಹಾಗೆಯೇ ಲಂಕೇಶ್ ಅವರು ಬದುಕಿನ ಕಟು ಸತ್ಯಗಳನ್ನು ಮರೆಯಲು ಮತ್ತು ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳಲು ಬರವಣಿಗೆಯನ್ನು ಆಶ್ರಯಿಸುತ್ತಾರೆ. ಬರೆಯದಿದ್ದರೆ ಸಾವು ತನ್ನನ್ನು ನುಂಗಿಬಿಡುತ್ತದೆ ಎಂಬ ಅರಿವು ಅವರಿಗೆ ಬರವಣಿಗೆಗೆ ಪ್ರೇರಣೆಯಾಗಿದೆ. ಪ್ರಶ್ನೆ 2. ಲಂಕೇಶ್ ಅವರ ಬಾಲ್ಯದ ಪರಿಸರ ಮತ್ತು ಕಹಿ ನೆನಪುಗಳು ಅವರನ್ನು ಬರವಣಿಗೆಯತ್ತ ಹೇಗೆ ಪ್ರೇರೇಪಿಸಿದವು? ಕೌಟುಂಬಿಕ ಕಲಹ. ಲಂಕೇಶರ ವಂಶದಲ್ಲಿ ಯಾರೂ ಬರಹಗಾರರಿರಲಿಲ್ಲ. ಅವರ ತಂದೆ ತಾಯಿಯ ನಡುವೆ ನಡೆಯುತ್ತಿದ್ದ ತೀವ್ರ ಜಗಳಗಳು ಅವರ ಮನಸ್ಸಿನ ಮೇಲೆ ದೊಡ್ಡ ಗಾಯವನ್ನು ಮಾಡಿದ್ದವು. ಅಂತರ್ಮುಖತೆ. ತಮ್ಮ ಕುಟುಂಬವೊಂದೇ ದುಃಖದಲ್ಲಿದೆ, ಬೇರೆಲ್ಲ ಸಂಸಾರಗಳು ಸುಖವಾಗಿವೆ ಎಂಬ ತಪ್ಪು ಕಲ್ಪನೆಯಿಂದ ಅವರು ಅಸೂಯೆ ಪಡುತ್ತಿದ್ದರು. ಈ ಸಂಕಟಗಳಿಂದ ತಪ್ಪಿಸಿಕೊಳ್ಳಲು ಅವರು ಅಂತರ್ಮುಖಿಯಾದರು. ಪುಸ್ತಕಗಳ ಒಡನಾಟ. ಮನೆಯಲ್ಲಿದ್ದ ವಚನಗಳು, ಜೈಮಿನಿ ಭಾರತ ಮತ್ತು ಲೈಬ್ರರಿಯ ಪುಸ್ತಕಗಳು ಅವರಿಗೆ ಸಾಂತ್ವನ ನೀಡಿದವು. ಈ ಓದಿನ ಹಸಿವು ಮತ್ತು ಬಾಲ್ಯದ ನೋವುಗಳನ್ನು ಮರೆಯುವ ಹಂಬಲವೇ ಅವರನ್ನು ಲೇಖಕನನ್ನಾಗಿ ರೂಪಿಸಿತು. ಪ್ರಶ್ನೆ 3. ಬರೆಯುವುದು ಲೇಖಕನಿಗೆ ಅಂಟಿದ ಶಾಪ. ಲಂಕೇಶ್ ಅವರ ಈ ಹೇಳಿಕೆಯನ್ನು ಪ್ರಬಂಧದ ಹಿನ್ನೆಲೆಯಲ್ಲಿ ಚರ್ಚಿಸಿ. ಶೂನ್ಯದಿಂದ ಸೃಷ್ಟಿ. ಬರೆಯುವುದು ಎಂದರೆ ಶೂನ್ಯದಿಂದ ಆಕಾರಗಳನ್ನು ಹೊರಡಿಸುವುದು ಮತ್ತು ನಿಶ್ಶಬ್ದದಿಂದ ಸದ್ದುಗಳನ್ನು ಏಳಿಸುವುದು. ಇದು ಸುಲಭದ ಕೆಲಸವಲ್ಲ. ಲೇಖಕನ ಮಾನಸಿಕ ಸಂಘರ್ಷವನ್ನು ಬಯಸುತ್ತದೆ. ಅಪೂರ್ಣ ಜೀವಿ. ಲೇಖಕನಾದವನು ಯಾವುದೇ ಅನುಭವವನ್ನು ನೇರವಾಗಿ ಅನುಭವಿಸಲಾರ. ಅವನು ಅನುಭವಿಸುತ್ತಲೇ ಅದನ್ನು ಗಮನಿಸುವ ಕೆಲಸವನ್ನು ಮಾಡುವುದರಿಂದ ಅಪೂರ್ಣ ಜೀವಿಯಾಗುತ್ತಾನೆ. ಬಿಡುಗಡೆಯ ಮಾರ್ಗ. ಬರವಣಿಗೆಯಿಲ್ಲದೆ ತಮಗೆ ಬದುಕಿನ ಪರಿಪಕ್ವತೆ ಸಿಗುವುದಿಲ್ಲ ಎಂದು ಲಂಕೇಶ್ ನಂಬುತ್ತಾರೆ. ಬರವಣಿಗೆಯ ಮೂಲಕವೇ ಜೀವನದ ಕಹಿಯನ್ನು ಹೊರಹಾಕಿ ಪಕ್ವತೆಯನ್ನು ಸಾಧಿಸಬಹುದು. ಆದ್ದರಿಂದ ಬರವಣಿಗೆ ಶಾಪವಾದರೂ ಅದು ಅಂತರಾತ್ಮದ ಬಿಡುಗಡೆಗೆ ಇರುವ ಏಕೈಕ ದಾರಿ. ಪ್ರಶ್ನೆ 4. ಶೂದ್ರ ಲೇಖಕರಿಗೆ ಮತ್ತು ಸಾಹಿತ್ಯದ ಖ್ಯಾತಿಗೆ ಸಂಬಂಧಿಸಿದಂತೆ ಲಂಕೇಶರ ವಿಚಾರಧಾರೆಗಳೇನು? ಅನುಭವ ಮತ್ತು ಅರಿವು. ಒಬ್ಬ ಶೂದ್ರ ಲೇಖಕನಿಗೆ ಅನುಭವಗಳನ್ನು ಪಡೆಯುವುದು ಸುಲಭ, ಆದರೆ ಆ ಅನುಭವಗಳನ್ನು ಅರಿವಿನ ಮಟ್ಟಕ್ಕೆ ಏರಿಸುವುದು ದೊಡ್ಡ ಸವಾಲು. ಖ್ಯಾತಿಯ ಬಗ್ಗೆ ಎಚ್ಚರ. ಬರವಣಿಗೆಯಿಂದ ಬರುವ ಖ್ಯಾತಿ ಲೇಖಕನನ್ನು ಮುಕ್ತನನ್ನಾಗಿ ಮಾಡುತ್ತದೆ ನಿಜ, ಆದರೆ ಶೂದ್ರ ಲೇಖಕರು ಆ ಖ್ಯಾತಿಯ ಬಗ್ಗೆ ಯಾವಾಗಲೂ ಸಂಶಯ ಬೆಳೆಸಿಕೊಳ್ಳಬೇಕು. ಖ್ಯಾತಿಯ ಮೋಹಕ್ಕೆ ಬಿದ್ದರೆ ಲೇಖಕ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ. ಪ್ರಬುದ್ಧತೆ. ಬರವಣಿಗೆಯು ಕೇವಲ ಖ್ಯಾತಿಗಾಗಿ ಇರಬಾರದು. ಅದು ಲೇಖಕನನ್ನು ಧೈರ್ಯಶಾಲಿಯನ್ನಾಗಿ ಮಾಡಬೇಕು ಮತ್ತು ಕೃಷಿಯಲ್ಲಿ ಪಕ್ವತೆಯನ್ನು ತರಬೇಕು. ಕುವೆಂಪು ಅವರಂತಹ ದೊಡ್ಡ ಲೇಖಕರ ದೌರ್ಬಲ್ಯಗಳನ್ನು ಸಹ ಇದೇ ದೃಷ್ಟಿಕೋನದಲ್ಲಿ ನೋಡಬೇಕು ಎಂದು ಅಭಿಪ್ರಾಯಪಡುತ್ತಾರೆ. 6. 10 ಅಂಕಗಳ ಪ್ರಶ್ನೋತ್ತರ. ಪ್ರಶ್ನೆ: ನಾನೇಕೆ ಬರೆಯುತ್ತೇನೆ? ಪ್ರಬಂಧದಲ್ಲಿ ವ್ಯಕ್ತವಾಗಿರುವ ಲಂಕೇಶ್ ಅವರ ಬದುಕಿನ ಸಂಘರ್ಷ ಮತ್ತು ಬರವಣಿಗೆಯ ಅನಿವಾರ್ಯತೆಯನ್ನು ವಿಮರ್ಶಿಸಿ. ಉತ್ತರ: ಹೊಸಕನ್ನಡ ಸಾಹಿತ್ಯದ ಧೀಮಂತ ವ್ಯಕ್ತಿತ್ವದ ಪಿ. ಲಂಕೇಶ್ ಅವರು ತಮ್ಮ ನಾನೇಕೆ ಬರೆಯುತ್ತೇನೆ ಪ್ರಬಂಧದಲ್ಲಿ ತಮ್ಮ ಸೃಜನಶೀಲತೆಯ ಮೂಲವನ್ನು ಶೋಧಿಸಿದ್ದಾರೆ. ಬರವಣಿಗೆ ಎನ್ನುವುದು ಅವರಿಗೆ ಕೇವಲ ಹವ್ಯಾಸವಲ್ಲ, ಅದು ಬದುಕಿನ ಕಹಿ ಸತ್ಯಗಳಿಂದ ಬಿಡುಗಡೆ ಪಡೆಯುವ ಮತ್ತು ಸಾವಿನ ಭಯವನ್ನು ಎದುರಿಸುವ ಒಂದು ಅನಿವಾರ್ಯ ಕ್ರಿಯೆಯಾಗಿದೆ. 1. ಶಹಜಾದೆಯ ರೂಪಕ ಮತ್ತು ಸಾವಿನ ಭಯ. ಲಂಕೇಶ್ ಅವರು ತಮ್ಮ ಬರವಣಿಗೆಯ ಸ್ಥಿತಿಯನ್ನು ಅರೇಬಿಯನ್ ನೈಟ್ಸ್ ಕಥೆಯ ಶಹಜಾದೆಗೆ ಹೋಲಿಸುತ್ತಾರೆ. ಶಹಜಾದೆ ಪ್ರತಿ ರಾತ್ರಿ ಕುತೂಹಲಕಾರಿ ಕಥೆಗಳನ್ನು ಹೇಳುತ್ತಾ ತನ್ನ ಸಾವನ್ನು ಮುಂದೂಡಿ 1001 ರಾತ್ರಿಗಳನ್ನು ಗೆದ್ದು ಬದುಕನ್ನು ಉಳಿಸಿಕೊಳ್ಳುತ್ತಾಳೆ. ಲಂಕೇಶರ ಪ್ರಕಾರ ಪ್ರತಿಯೊಬ್ಬ ಲೇಖಕನ ಆಳದಲ್ಲೂ ಸಾವಿನ ಭಯವಿರುತ್ತದೆ. ಇಲ್ಲಿ ಸಾವು ಎಂದರೆ ಕೇವಲ ದೈಹಿಕ ಅಂತ್ಯವಲ್ಲ, ಬದುಕಿನ ನೋವು, ವ್ಯಸನ ಮತ್ತು ನಿಶ್ವಾಸಗಳೊಂದಿಗೆ ತೆವಳುತ್ತಾ ಬರುವ ಶೂನ್ಯತೆ. ಈ ಶೂನ್ಯತೆಯಿಂದ ಪಾರಾಗಲು ಬರವಣಿಗೆ ಅನಿವಾರ್ಯ. 2. ಬಾಲ್ಯದ ಕಹಿ ನೆನಪುಗಳು ಮತ್ತು ಅಂತರ್ಮುಖತೆ. ಲೇಖಕರ ಬರವಣಿಗೆಗೆ ಅವರ ಬಾಲ್ಯದ ಪರಿಸರವೇ ಅಡಿಪಾಯ. ಅವರ ಮನೆಯಲ್ಲಿ ಅಪ್ಪ ಅವನ ನಡುವೆ ನಡೆಯುತ್ತಿದ್ದ ನಿರಂತರ ಜಗಳಗಳು ಅವರನ್ನು ಚಿಕ್ಕ ವಯಸ್ಸಿನಲ್ಲೇ ಅಂತರ್ಮುಖಿಯನ್ನಾಗಿಸಿದವು. ತಮ್ಮ ಕುಟುಂಬದ ಅಶಾಂತಿಯನ್ನು ಕಂಡು ಬೇರೆಲ್ಲ ಸಂಸಾರಗಳು ಸುಖವಾಗಿವೆ ಎಂದು ಭಾವಿಸಿ ಅಸೂಯೆ ಪಡುತ್ತಿದ್ದ ಲಂಕೇಶರಿಗೆ ಕಾಲಕ್ರಮೇಣ ಪ್ರತಿಯೊಂದು ಸಂಸಾರದಲ್ಲೂ ಒಂದಲ್ಲ ಒಂದು ದುರಂತ ಇದ್ದೇ ಇರುತ್ತದೆ ಎಂಬ ಸತ್ಯ ದರ್ಶನವಾಯಿತು. ಈ ಒಂಟಿತನ ಮತ್ತು ನೋವಿನಿಂದ ತಪ್ಪಿಸಿಕೊಳ್ಳಲು ಅವರು ಪುಸ್ತಕಗಳ ಲೋಕಕ್ಕೆ ಶರಣಾದರು. 3.
ಅಪೂರ್ಣತೆಯಿಂದ ಸೃಷ್ಟಿಯತ್ತ. ಲಂಕೇಶ್ ಅವರ ಪ್ರಕಾರ, ಮನುಷ್ಯನಿಗೆ ಬದುಕಿನಲ್ಲಿ ದೊರೆಯುವ ನೋವು, ಅನುಮಾನ ಮತ್ತು ಅಪೂರ್ಣತೆಯ ಭಾವವೇ ಬರವಣಿಗೆಗೆ ಪ್ರೇರಣೆ. ತಮ್ಮ ವ್ಯಕ್ತಿತ್ವದಲ್ಲಿರುವ ಕೊರತೆಗಳನ್ನು ನೀಗಿಸಿಕೊಳ್ಳಲು ಮತ್ತು ಆ ನೋವುಗಳನ್ನು ಲೋಕಕ್ಕೆ ಮರೆಸಲು ಅವರು ಬರೆಯತೊಡಗಿದರು. ಶೂನ್ಯದಿಂದ ಆಕಾರಗಳನ್ನು ಹೊರಡಿಸುವುದು ಮತ್ತು ನಿಶ್ಶಬ್ದದಿಂದ ಸದ್ದುಗಳನ್ನು ಏಳಿಸುವುದು ಲೇಖಕನಿಗೆ ಅಂಟಿದ ಶಾಪದಂತಿದ್ದರೂ, ಅದೇ ಅವನಿಗೆ ಬದುಕಿನ ಪಕ್ವತೆಯನ್ನು ನೀಡುತ್ತದೆ. 4. ಲೇಖಕನ ಸಂಕಟ ಮತ್ತು ಪಕ್ವತೆ. ಲೇಖಕನಾದವನು ಯಾವುದೇ ಅನುಭವವನ್ನು ಸಂಪೂರ್ಣವಾಗಿ ಅನುಭವಿಸಲಾರ ಎಂಬುದು ಲಂಕೇಶರ ವಿಷಾದ. ಲೇಖಕ ಅನುಭವಿಸುತ್ತಲೇ ಅದನ್ನು ಗಮನಿಸುವ ಕೆಲಸ ಮಾಡುವುದರಿಂದ ಅವನು ಯಾವಾಗಲೂ ಅಪೂರ್ಣ ಜೀವಿಯಾಗಿರುತ್ತಾನೆ. ಪ್ರೇಮ, ಜೂಜು ಮತ್ತು ಕದನಗಳು ಇವರನ್ನು ಆಳವಾಗಿ ಅಲ್ಲಾಡಿಸಿದವು. ಬರವಣಿಗೆಯ ಮೂಲಕ ಜೀವನದ ಅನುಭವಗಳು ಪಕ್ವಗೊಂಡು ನೋವಿಲ್ಲದ ಸೃಷ್ಟಿಯಾಗಬೇಕೆಂದು ಅವರು ಆಶಿಸುತ್ತಾರೆ. 5. ಶೂದ್ರ ಪ್ರಜ್ಞೆ ಮತ್ತು ಸಾಮಾಜಿಕ ಜವಾಬ್ದಾರಿ. ಒಬ್ಬ ಶೂದ್ರ ಲೇಖಕನಾಗಿ ಅನುಭವಗಳನ್ನು ಅರಿವಿನ ಮಟ್ಟಕ್ಕೆ ಏರಿಸುವ ಸವಾಲನ್ನು ಲಂಕೇಶ್ ಚರ್ಚಿಸುತ್ತಾರೆ. ಸಾಹಿತ್ಯದಲ್ಲಿ ಸಿಗುವ ಖ್ಯಾತಿಯು ಲೇಖಕನನ್ನು ಮುಕ್ತಗೊಳಿಸಿದರೂ, ಆ ಖ್ಯಾತಿಯ ಬಗ್ಗೆ ಸಂಶಯವಿರಲಿ ಎಂದು ಎಚ್ಚರಿಸುತ್ತಾರೆ. ಬರವಣಿಗೆಯು ತೋರಿಕೆಯ ಧೈರ್ಯವಾಗದೆ, ನೈತಿಕವಾಗಿ ಮನುಷ್ಯನನ್ನು ಗಟ್ಟಿಗೊಳಿಸಬೇಕು ಎಂಬುದು ಅವರ ನಿಲುವು. ಮುಕ್ತಾಯ. ಒಟ್ಟಾರೆಯಾಗಿ, ಲಂಕೇಶರ ಪ್ರಕಾರ ಬರವಣಿಗೆ ಎನ್ನುವುದು ಕೇವಲ ಕಲೆಯಲ್ಲ, ಅದು ಜೀವನದ ಕಹಿಯನ್ನು ಅರಗಿಸಿಕೊಳ್ಳುವ ಮಾರ್ಗ. ಶಹಜಾದೆ ಕಥೆಯ ಮೂಲಕ ಜೀವ ಉಳಿಸಿಕೊಂಡಂತೆ, ಲಂಕೇಶ್ ಅವರು ಬರವಣಿಗೆಯ ಮೂಲಕ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತಾರೆ. ಬದುಕಿನ ನೋವುಗಳನ್ನು ಸೃಜನಶೀಲವಾಗಿ ಪರಿವರ್ತಿಸುವುದೇ ಬರವಣಿಗೆಯ ನಿಜವಾದ ಉದ್ದೇಶ ಎಂಬುದು ಈ ಪ್ರಬಂಧದ ಸಾರವಾಗಿದೆ.